ಹರೇ ಕೃಷ್ಣ ಹರೇ ರಾಮ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು 8 ಜನಕ್ಕೆ ಲೆಮನ್ ರೈಸ್ನ ಪ್ರಿಪೇರ್ ಮಾಡಿದ್ದೆ. ಸೊ ಅದನ್ನು ಹೇಗೆ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಮೊದಲಿಗೆ ನಾನು ಇಲ್ಲಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿನ ಕೊಡಿ ನೋಡಿ ಈ ರೀತಿಯಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಸಾಸಿವೆ ಒಗ್ಗರಣೆಗೆ ಬೇಕಾಗುತ್ತೆ, ಜೀರಿಗೆ ಬೇಕಾಗುತ್ತೆ, ಕರಿಬೇವು ಬೇಕಾಗುತ್ತೆ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮಣ್ಣಿಲ್ದಲೇ ಇರೋ ರೀತಿಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕಾಯಿನೂ ಕೂಡ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು 3 ನಿಂಬೆಹಣ್ಣು ತೆಗೆದುಕೊಂಡು ಅದು ಬೀಜ ಇಲ್ದಲೇ ಇರೋ ರೀತಿಯಲ್ಲಿ ಹಿಂಡ್ಕೊಂಡ್ಬಿಟ್ಟು ಸೋಸ್ಕೊಂಡಿದ್ದೀನಿ. ಸೊ ಬೀಜ ಏನಾದರೂ ಬಾಯಿಗೆ ಸಿಕ್ಬಿಡ್ತು ಅಂತಂದರೆ ತುಂಬ ಕಹಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಬೀಜ ಇಲ್ದಲೇ ಇರೋ ರೀತಿಯಲ್ಲಿ ಸೋಸಿಟ್ಕೊಂಡಿದ್ದೀನಿ. ಹಾಗೆ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಹಿಂಗನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಕೂಡ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಬಾಣಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಒಂದೊಂದಾಗೆ ನಾವು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಇವಾಗ ಬಾಣಲಿ ನೀಟಾಗಿ ಬಿಸಿ ಹಾಕ್ಕೊಂಡಿದೆ. ಸೊ ಇದಕ್ಕೆ ನಾವು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಬೇಕು, ಆಯಿತಾ? ಸೊ ಬಿಸಿ ಆದ ನಂತರ ಇದಕ್ಕೆ ನಾವು ಇವಾಗ ಒಂದೊಂದಾಗಿ ಐಟಮ್ಸ್ನ ಹಾಕ್ಕೊಳ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನಿವಾಗ ಜೀರಿಗೆನ ಸೇರಿಸ್ಕೊಳ್ತೀನಿ. ಸೊ ಜೀರಿಗೆ ಕೂಡ ಸಿಡಿಬೇಕು. ಜೀರಿಗೆ ಕೂಡ ಸಿಡಿದ ನಂತರ ಇದಕ್ಕೆ ನಾನೇನು ಮಾಡ್ಕೊಳ್ತೀನಿ, ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಿಂಗು ಎಲ್ಲ ಒಂದು ಸ್ವಲ್ಪ ಒಂದು ನಿಮಿಷ ಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಅದಾದಮೇಲೆ ಕರಿಬೇವು ಹಾಕ್ಕೊಂಡೆ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡೆ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಆವಾಗವಾಗಲೇ ಈ ಥರ ಫ್ರೈ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಆ ಕಡೆ ಈ ಕಡೆ ಇದು ಮಾಡಿಕೊಂಡು, ಇಲ್ಲಾಂದರೆ ಒಂದು ಸೈಡು ಫ್ರೈ ಆಗುತ್ತೆ, ಇನ್ನೊಂದು ಸೈಡ್ ಹಾಗೆ ಇಟ್ಬಿಡುತ್ತೆ. ಸೊ ಹಾಗಾಗಿ ಆವಾಗವಾಗಲೇ ಈ ಥರ ಏನಾದ್ರು ಒಂದು ಮಗಚೆಕಾಯಲ್ಲಿ ಅಥವಾ ನನಗಿದು ಮಗಚೆಕಾಯಿ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಲೈಟ್ ವೈಟ್ ಇದೆ, ಆಮೇಲೆ ಉದ್ದ ಕೂಡ ಇದೆ. ಸೊ ಹಾಗಾಗಿ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ನಾನು ಏನೇ ಮಾಡಬೇಕು, ಒಗ್ಗರಣೆ ಆಗಲಿ ಮತ್ತೊಂದಾಗಲಿ ಏನೇ ಮಾಡಬೇಕು ಅಂತಂದರೂ ಅದರಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಸಿಮೆಣ್ಸಿನ್ಕಾಯಿ ಫ್ರೈ ಆದ ನಂತರ ನಾನು ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ನೋಡಿ ಇದೇ ಥರ ನಾನು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 ನಿಮಿಷ ಬಿಟ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ನೀಟಾಗಿ ಫ್ರೈ ಆಗುತ್ತೆ. ಸೊ ಉಪ್ಪನ್ನ ಹಾಕ್ಕೊಂಡ್ರೆ ಬೇಗ ಮೆತ್ತಗಾಗುತ್ತೆ ಈರುಳ್ಳಿ ಅಂತ ಹೇಳಿಬಿಟ್ಟು ಈರುಳ್ಳಿ ಫ್ರೈ ಮಾಡ್ತಿರ್ಬೇಕಾದ್ರೆ ನಾನು ಉಪ್ಪನ್ನು ಸೇರಿಸ್ಕೊಂಡು ಅರಿಶಿನ ಸೇರಿಸ್ಕೊಬಿಡ್ತೀನಿ ಯಾವಾಗಲೂ ಕೂಡ ಅಷ್ಟೇ. ಸೊ ಆವಾಗಲೇ ಮತ್ತೆ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಈ ಥರ ನೋಡಿ ನೀಟಾಗಿ ಇವಾಗ ಫ್ರೈ ಆಗಿದೆ. ಸೊ ಇವಾಗ ನಾನೇನು ಮಾಡ್ಕೊಳ್ತೀನಿ ಅಂತಂದರೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಸೊ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಕಡಲೆಬೀಜ ಮತ್ತು ಕಡಲೆಬೇಳೆ ಹಾಗೆ ಉದ್ದಿನಬೇಳೆ, ಫಸ್ಟ್ ಕಡಲೆಬೀಜನ ಹಾಕ್ಕೊಂಡು ಸ್ವಲ್ಪ ಒಂದು 2-3 ನಿಮಿಷ ಆದ ನಂತರ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಎಲ್ಲ ಕಡೆ ನೀಟಾಗಿ ಫ್ರೈ ಆಗಲಿ ಅಂತ ಆವಾಗ ಈ ಥರ ಮಾಡ್ಕೊಳ್ತಾ ಇರೋದಷ್ಟೇ. ಸೊ ನೋಡಿ ಎಲ್ಲ ಕಡೆ ನೀಟಾಗಿ ಫ್ರೈ ಆಗುತ್ತೆ. ನೋಡಿ ಈ ಥರ ಇದು ನಾನು ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಈರುಳ್ಳಿ ಜೊತೆಗೇ ಹಾಕಿಬಿಟ್ರೆ ಮೆತ್ತಗೆ ಆಗಿಬಿಡುತ್ತೆ. ಕಡಲೆಬೀಜ ಕಡಲೆಬೇಳೆ ಎಲ್ಲ ತಿನ್ನೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ. ಸೊ ಎಲ್ಲದೂ ಕೂಡ ನಾನು ಈಗ ಆಲ್ಮೋಸ್ಟ್ ಅಲ್ಲಿ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ಎಲ್ಲದನ್ನು ಒಂದು ಕಡೆ ಸೈಡಿಗೆ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಅನ್ನ ಕೂಡ ಮೊದಲೇ ನಾನು ಮಾಡಿಟ್ಕೊಂಡಿದ್ದೆ. ಸೊ ಅನ್ನ ತಣ್ಣಕ್ಕಾದ್ರೇ ಚೆನ್ನಾಗಿರುತ್ತೆ ಚಿತ್ರಾನ್ನ ಕಲಿಸೋದಕ್ಕೆ. ಸೊ ಮಾಡಿಟ್ಕೊಂಡು ಒಂದು 1/2 hour ಆಗಿತ್ತು ಅಂತ ಅಂದ್ಕೊಳ್ಳಿ. ಸೊ ಈ ಪಾತ್ರೆಗೆಲ್ಲ ತುಂಬಿಕೊಡೋಣ ಒಂದು 8 ಜನಕ್ಕೆ ಅಂತ ಹೇಳಿ ಆ ಪಾತ್ರೆ ಕೂಡ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅನ್ನ ಎಲ್ಲ ತಣ್ಣಗಾಗಿತ್ತು. ಹಾಗೆಯೇ ನಾನು ಒಂದು ದೊಡ್ಡ ಬಾಣಲಿನ ತೆಗೆದುಕೊಂಡು ಅದಕ್ಕೆ ನಾನು ಅನ್ನನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕಲಸೋಣ ಅಂತ ಹೇಳ್ಬಿಟ್ಟು. ಸೊ ಅನ್ನ ಮಾಡಬೇಕಾದ್ರೆ ಫ್ರೆಂಡ್ಸು ಸ್ವಲ್ಪ ಅನ್ನಕ್ಕೆ ಇಡ್ತೀವಲ್ವ, ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಅನ್ನಕ್ಕಿಡಿ. ಹಾಗೆಯೇ ಸ್ವಲ್ಪ ಅದಕ್ಕೆ ಎಣ್ಣೆ ಮತ್ತು ಹಾಗೆ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಡಿ. ತುಂಬಾ ಚೆನ್ನಾಗಾಗುತ್ತೆ ಅನ್ನ. ವೈಟಾಗಿ ಉದ್ದುದ್ರಾಗ ಆಗುತ್ತೆ. ಸೊ ಈಗ ನಾನು ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಇದು ಮಾಡ್ಕೊಂಡಿದ್ನಲ್ಲ, ಫಸ್ಟ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ಆನಂತರ ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂತಹ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಇದನ್ನು ಕೂಡ ಸೇರಿಸ್ಕೊಳ್ತೀನಿ. ಸೊ ಎಲ್ಲ ಐಟಮ್ಸು ನಾವೇನೇನು ರೆಡಿ ಮಾಡ್ಕೊಂಡಿದ್ವಿ ಒಂದೊಂದಾಗಿ ಹಾಕ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಡು ಅದಕ್ಕೆ ಕಲಿಸ್ಕೊಳ್ತಾ ಹೋಗೋಣ. ಸೊ ನೋಡಿ ಎಲ್ಲ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು. ಸೊ ಎಷ್ಟು ಬೇಕಾಗುತ್ತಾ ನೋಡಿಕೊಂಡು ಒಂದು ಅಂದಾಜಿನ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದಿಷ್ಟು ಬೇಕಾಗಬಹುದು ಅಂತ ಹೇಳಿ. ಸೊ ಕೊತ್ತಂಬರಿ ಸೊಪ್ಪು, ಸೊ ಎಲ್ಲ ಒಟ್ಟಿಗೆ ಹಾಕ್ಕೊಳ್ತೀನಿ. ನಿಂಬೆ ರಸ, ಸೊ ಈಗೆಲ್ಲ ಏನೇನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಎಲ್ಲದನ್ನು ಕೂಡ ಹಾಕ್ಕೊಂಬಿಟ್ಟು ಈಗ ಎಲ್ಲದನ್ನು ನೀಟಾಗಿ ಮಿಕ್ಸಪ್ ಮಾಡ್ತಾಯಿದ್ದೀನಿ.
ಸೊ ನೋಡಿ ಕೆಳಗಡೆ ಕೆಲವೊಂದು ನಾವು ನೀಟಾಗಿ ಮಿಕ್ಸ್ ಮಾಡಲಿಲ್ಲ ಅಂತಂದರೆ ತಳದಲ್ಲಿ ಗೊಜ್ಜು ಉಳಿಯೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಎಲ್ಲದನ್ನು ಕೆಳಗಡೆಯಿಂದ ಹೀಗೆ ತೆಕ್ಕೊಂಡು ನೀಟಾಗಿ ಮಿಕ್ಸಪ್ ಮಾಡ್ತೀನಿ. ಮತ್ತು ಗಂಟೇನಾದರೂ ಉಳಿದು ಬಿಟ್ಟಿದ್ದರೆ ಅದನ್ನು ಕೈಯಲ್ಲಿ ಸ್ವಲ್ಪ ಹೀಗೀಗೆ ಅಂದ್ಕೊಂಡ್ರೆ ಆಯಿತು. ಏಕೆಂದರೆ ಆರಿರೋದ್ರಿಂದ ಅದು ತುಂಬ ಬಿಸಿ ಆಗಲ್ಲ ನಮ್ಮ ಕೈಗೆ, ಹಾಗೆ ಕೂಡ ಅದು ಮೆತ್ತಗೆ ಕೂಡ ಆಗೋದಿಲ್ಲ. ಆಯಿತಾ, ಚೆನ್ನಾಗಿ ಅನ್ನ ಆರಿರ್ಬೇಕಷ್ಟೇ. ಅನ್ನ ತಣ್ಣಗಾದ ನಂತರನೇ ನಾವು ಅದನ್ನು ಕಲಸಿದ್ರೆ, ಸೊ ನೋಡಿ ಈ ಥರ ಏನಾದರೂ ಸ್ವಲ್ಪ ಗಂಟು ಅಕ್ಕಿ ಇದ್ದಾಗ ನಾವು ಕೈಯಲ್ಲಿ ಈ ಥರ ಮಾಡಿಕೊಂಡ್ರೆ ಅದು ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ಸೊ ನೋಡಿ ಇದು ಎಷ್ಟು ಚೆನ್ನಾಗಿ ಇವಾಗ ಕಲಸಿ ರೆಡಿ ಆಗಿದೆ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಈ ಥರ ಸುಮಾರು ಮಾಡಿರ್ತೀರ ಚಿತ್ರಾನ್ನ, ಈ ರೀತಿ ಒಂದು ಸತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಇದೇ ಬಾಕ್ಸಿಗೆ ಹಾಕಿ ನಾನು ತುಂಬಿ ಕೊಟ್ಟು ಕಳಿಸ್ದೆ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.